ಚರ್ಚೆಗೆ ಸ್ವಾಗತ. ಒಂದು ವೇದಿಕೆ, ಒಬ್ಬ ನಟ, ಯುದ್ಧ ಅಂತ ಒಂದೇ ಒಂದು ಮಾತು. ನೋಡ್ತಿದ್ದಂತೆ ಸಾಮಾಜಿಕ ಜಾಲತಾಣವೇ ಒಂದು ರೀತಿ ರಣರಂಗವಾಗಿ ಬದಲಾಯಿತು. 2025ರ ಡಿಸೆಂಬರ್ ಕೊನೆಯ ವಾರದಲ್ಲಿ ಸುದೀಪ್ ಮತ್ತು ದರ್ಶನ್ ಅವರ ಅಭಿಮಾನಿಗಳ ನಡುವೆ ನಡೆದ ಈ ಆನ್ಲೈನ್ ಸಂಘರ್ಷ ಇದೆಯಲ್ಲ, ಇದು ಕನ್ನಡ ಚಿತ್ರರಂಗದಲ್ಲಿ ಬಹುಕಾಲ ನೆನಪಿನಲ್ಲಿ ಉಳಿಯುತ್ತೆ ಅಂತ ಅನಿಸ್ತಾ ಇದೆ. ಇದು ಕೇವಲ ಮಾತಿನಿಂದಾದ ಒಂದು ಪ್ರಮಾದವೇ, ಅಥವಾ ವರ್ಷಗಳಿಂದ ಒಳಗೊಳಗೆ ಬೇಯ್ತಿದ್ದ ದ್ವೇಷಕ್ಕೆ ಸಿಕ್ಕ ಒಂದು ನೆಪ ಅಷ್ಟೇನಾ? ಇಂದಿನ ನಮ್ಮ ಚರ್ಚೆಯ ಕೇಂದ್ರ ಪ್ರಶ್ನೆ ಕೂಡ ಇದೆ. ಈ ಅಭಿಮಾನಿ ಸಂಘರ್ಷಗಳಿಗೆ ನಟರು ಮತ್ತು ಅವರ ಆಪ್ತರ ಪ್ರಚೋದನಾಕಾರಿ ಮಾತುಗಳೇ ನೇರ ಕಾರಣವಾ, ಅಥವಾ ಈಗಾಗಲೇ ವಿಷಕಾರಿಯಾಗಿ ಬೇರೂರಿರುವ ಅಭಿಮಾನಿ ಸಂಸ್ಕೃತಿಯ ಕೈಯಲ್ಲಿ ಅವರು ಕೇವಲ ದಾಳಗಳಷ್ಟೇನಾ? ನನ್ನ ಪ್ರಕಾರ ಇಂತಹ ಸೂಕ್ಷ್ಮ ಸನ್ನಿವೇಶದಲ್ಲಿ ಸಾರ್ವಜನಿಕವಾಗಿ ಆಡುವ ಮಾತುಗಳು ಬೆಂಕಿಗೆ ತುಪ್ಪ ಸುರಿಯೋ ಕೆಲಸ ಮಾಡ್ತವೆ. ಸರಿ, ಆದ್ರೆ ಇದೇ ವಿಷಯವನ್ನ ನಾವು ಸ್ವಲ್ಪ ಬೇರೆ ದೃಷ್ಟಿಯಿಂದ ನೋಡೋಣ. ನನ್ನ ಪ್ರಕಾರ ಈ ಸಮಸ್ಯೆಯ ಮೂಲ ನಟರ ಮಾತುಗಳಲ್ಲಿಲ್ಲ, ಅದು ಅದಕ್ಕಿಂತ ಆಳವಾಗಿ ಬೇರೂರಿದೆ. ಅಂದ್ರೆ ನಮ್ಮ ನಟನನ್ನು ಉಳಿಸಿಕೊಳ್ಳಲು ಏನನ್ನಾದ್ರೂ ಮಾಡಲು ಸಿದ್ಧವಿರುವ ಒಂದು ಗುರುತಿನ ರಾಜಕಾರಣದ ಅಭಿಮಾನಿ ಸಂಸ್ಕೃತಿಯಲ್ಲಿದೆ ಅಂತ ನನ್ನ ಅನಿಸಿಕೆ. ನಟರ ಮಾತುಗಳು ಇಲ್ಲಿ ಕೇವಲ ಒಂದು ನೆಪ ಅಷ್ಟೇ. ಹಾಗಾದ್ರೆ ನನ್ನ ನಿಲುವನ್ನ ನಾನು ಇನ್ನಷ್ಟು ಸ್ಪಷ್ಟವಾಗಿ ಮಂಡಿಸ್ತೇನೆ ನೋಡಿ. ಹುಬ್ಬಳ್ಳಿಯ ವೇದಿಕೆಯಲ್ಲಿ ಸುದೀಪ್ ಅವರು ಒಂದು ಗುಂಪು ಯುದ್ಧಕ್ಕೆ ಸಿದ್ಧವಾಗುತ್ತಿದೆ, ನಾವು ಯುದ್ಧಕ್ಕೆ ಸಿದ್ಧ ಅಂತ ಹೇಳಿದ್ದು ಅದು ಒಂದು ಸಾಮಾನ್ಯ ಮಾತಲ್ಲ. ಲಕ್ಷಾಂತರ ಅಭಿಮಾನಿಗಳನ್ನಿಟ್ಟುಕೊಂಡಿರುವ 25 ವರ್ಷಕ್ಕೂ ಹೆಚ್ಚು ಅನುಭವವಿರುವ ಒಬ್ಬ ನಟನಿಗೆ ಇಂಥ ಮಾತುಗಳು ಸೋಷಿಯಲ್ ಮೀಡಿಯಾದಲ್ಲಿ ಹೇಗೆಲ್ಲ ತಿರುಚಲ್ಪಡುತ್ತವೆ, ಅಭಿಮಾನಿಗಳನ್ನ ಹೇಗೆ ಕೆರಳಿಸ್ತವೆ ಅನ್ನೋ ಅರಿವು ಖಂಡಿತ ಇರುತ್ತೆ ಅಲ್ವಾ? ಇದು ನಿಜಕ್ಕೂ ಆತಂಕಕಾರಿ. ನಾಳೆ ಬೀದಿಗಳಲ್ಲಿ ಏನಾಗಬಹುದು ಅನ್ನೋ ಕಲ್ಪನೆಯೇ ಭಯ ಹುಟ್ಟಿಸುತ್ತೆ. ಇದಕ್ಕಿಂತ ದೊಡ್ಡ ಬೇಜವಾಬ್ದಾರಿತನ ಇನ್ನೊಂದಿಲ್ಲ. ಅದಕ್ಕೆ ಉತ್ತರ ಅನ್ನೋ ಹಾಗೆ ದಾವಣಗೆರೆಯಲ್ಲಿ ವಿಜಯಲಕ್ಷ್ಮಿ ಅವರು, ದರ್ಶನ್ ಇಲ್ಲದಿದ್ದಾಗ ಕೆಲವರು ಬಹಳ ಮಾತನಾಡುತ್ತಾರೆ, ಅವರು ಬಂದಾಗ ಸುಮ್ಮನಾಗುತ್ತಾರೆ ಅಂದಿದ್ದು ಹುರಿಯೋ ಬೆಂಕಿಗೆ ಪೆಟ್ರೋಲ್ ಸುರಿದ ಹಾಗಾಯಿತು. ಆ ಮಾತಿನ ಸಮಯ ಮತ್ತು ಸಂದರ್ಭ ನೋಡಿದ್ರೆ ಅದು ನೇರ ತಿರುಗೇಟು ಅನ್ನೋದ್ರಲ್ಲಿ ಡೌಟೇ ಬೇಡ. ಈ ಎರಡು ಮಾತುಗಳು ಕ್ಲಿಪ್ ವಾರ್ಫೇರ್ ಅಂತಾರಲ್ಲ, ಅದಕ್ಕೆ ಮತ್ತು ಮೀಮ್ಗಳಿಗೆ ದೊಡ್ಡ ಆಹಾರವಾದವು. ಆಮೇಲೆ ನಾನು ಪೈರಸಿ ಬಗ್ಗೆ ಮಾತಾಡಿದ್ದು ಅಂತ ಸ್ಪಷ್ಟನೆ ಕೊಟ್ರೂ ಆಗಲೇ ಆಗಬೇಕಾಗಿದ್ದ ಡ್ಯಾಮೇಜ್ ಆಗಿ ಹೋಗಿತ್ತು. ಹಾಗಾಗಿ ಈ ಪ್ರಚೋದನೆಯ ನೇರ ಹೊಣೆ ಅವರದ್ದೇ. ನೀವು ಹೇಳೋದ್ರಲ್ಲೇ ಒಂದು ಅಂಶ ಇದೆ, ಅದನ್ನ ನಾನು ಒಪ್ಕೊಳ್ತೀನಿ. ಆದರೆ ನಿಮ್ಮ ವಾದದಲ್ಲಿ ಒಂದು ಮೂಲಭೂತ ಸಮಸ್ಯೆ ಇದೆ. ನೀವು ಸಂಪೂರ್ಣ ಘಟನೆಯನ್ನು ಆ ಎರಡು ಹೇಳಿಕೆಗಳಿಗೆ ಮಾತ್ರ ಸೀಮಿತಗೊಳಿಸ್ತಿದ್ದೀರಿ. ಈ ಸಮಸ್ಯೆಯ ಆಳ ಇರೋದು ಕರ್ನಾಟಕದ ತೀವ್ರ ಗುರುತಿನ ಆಧಾರಿತ ಅಭಿಮಾನಿ ಬಳಗಗಳಲ್ಲಿ. ಇಲ್ಲಿ ನಮ್ಮ ನಟನೇ ಸರಿ, ಅವರನ್ನು ಯಾವುದೇ ಬೆಲೆ ತತ್ತಾದರೂ ರಕ್ಷಿಸಬೇಕು ಅನ್ನೋ ಒಂದು ಮನಸ್ಥಿತಿ ಇದೆ. ಇದು ನಿನ್ನೆ ಮೊನ್ನೆ ಶುರುವಾಗಿದ್ದಲ್ಲ. ಇದೇ 2025ರ ಆರಂಭದಲ್ಲಿ ನಟಿ ರಮ್ಯಾ ಅವರಿಗೆ ಕೆಲ ದರ್ಶನ್ ಅಭಿಮಾನಿಗಳಿಂದ ಆನ್ಲೈನ್ನಲ್ಲಿ ಎದುರಾದ ನಿಂದನೆ ನೆನ್ಪಿದ್ಯಾ? ಆ ಘಟನೆಯೇ ಈ ಸಂಸ್ಕೃತಿ ಮೊದಲೇ ಎಷ್ಟು ಆಕ್ರಮಣಕಾರಿಯಾಗಿತ್ತು ಅನ್ನೋದಕ್ಕೆ ಸಾಕ್ಷಿ. ಹೀಗಿರುವಾಗ ಸುದೀಪ್ ಅವರು ಪೈರಸಿ ಬಗ್ಗೆ ಮಾತನಾಡಿದ್ದೆ ಅಂತ ಕೊಟ್ಟ ಸ್ಪಷ್ಟನೆಯನ್ನು ನಾವು ಯಾಕೆ ಕಡೆಗಣಿಸಬೇಕು? ಯಾವುದೇ ಸೂಕ್ಷ್ಮ ವ್ಯತ್ಯಾಸವನ್ನು ಬದಿಗಿಟ್ಟು ಜಗಳಕ್ಕಾಗೇ ಕಾಯುತ್ತಿರುವ ಅಭಿಮಾನಿ ಬಳಗಗಳು ಅವರ ಮಾತನ್ನು ತಮ್ಮ ಅಜೆಂಡಾಗೆ ಬಳಸ್ಕೊಂಡ್ವು. ಒಂದು ರೀತಿಯಲ್ಲಿ ಈಗ ನಟರು ಈ ವ್ಯವಸ್ಥೆಯ ಒತ್ತೆಯಾಳುಗಳು. ಅವರು ಏನೇ ಹೇಳಿದ್ರೂ ಅದನ್ನು ಅಸ್ತ್ರವಾಗಿ ಬಳಸ್ಕೊಳ್ಳಲು ಒಂದು ಗುಂಪು ಕಾಯುತ್ತಲೇ ಇರುತ್ತೆ. ಒಂದೇ ನಿಮಿಷ. ಅಭಿಮಾನಿ ಸಂಸ್ಕೃತಿ ವಿಷಕಾರಿಯಾಗಿದೆ ಅಂತ ಗೊತ್ತಿದ್ಮೇಲೆ ಜವಾಬ್ದಾರಿ ಇನ್ನೂ ಹೆಚ್ಚಾಗ್ಬೇಕಲ್ವೇ? ಯುದ್ಧ ಅನ್ನೋ ಪದವನ್ನು ಬಳಸೋದು ಮತ್ತಷ್ಟು ದೊಡ್ಡ ತಪ್ಪು. ಅದು ಅಭಿಮಾನಿಗಳನ್ನು ಹೇಗೆ ಕೆರಳಿಸುತ್ತದೆ, ಅವರಿಗೆ ಯಾವ ರೀತಿಯ ಸಂದೇಶ ಕೊಡುತ್ತದೆ ಅಂತ ಅವರಿಗೆ ಗೊತ್ತಿರ್ಲಿಲ್ವೇ? ಪೈರಸಿ ಬಗ್ಗೆ ಮಾತನಾಡಲು ಬೇರೆ ಪದಗಳೇ ಇರ್ಲಿಲ್ವಾ? ನಾವೀ ಪೈರಸಿ ವಿರುದ್ಧ ಹೋರಾಡೋಣ, ಒಗ್ಗಟ್ಟಳಿಗೆ ನಿಲ್ಲೋಣ ಅಂತ ಹೇಳ್ಬೋದಿತ್ತು. ಆದ್ರೆ ಯುದ್ಧಕ್ಕೆ ಸಿದ್ಧ ಅನ್ನೋ ಮಾತು ಅದು ನೇರವಾಗಿ ಎದುರಾಳಿ ಗುಂಪಿಗೆ ರವಾನಿಸಿದ ಸಂದೇಶದಂತಿತ್ತು. ಮಾತಿನ ಆಯ್ಕೆ ಇಲ್ಲಿ ಮುಖ್ಯ ಪ್ರಶ್ನೆ. ನೀವು ಯುದ್ಧ ಅನ್ನೋ ಒಂದೇ ಪದವನ್ನು ಹಿಡಿದುಕೊಂಡು ವಾದಿಸ್ತಿದ್ದೀರಿ. ಆದರೆ ಪೈರಸಿ ಅನ್ನೋದು ಚಿತ್ರರಂಗಕ್ಕೆ ಒಂದು ರೀತಿಯ ಯುದ್ಧವೇ ಅಲ್ಲವೇ? ಕೋಟ್ಯಾಂತರ ರೂಪಾಯಿ ನಷ್ಟ ಮಾಡುವ, ಸಾವಿರಾರು ಜನರ ಶ್ರಮವನ್ನು ಕದಿಯುವ ಒಂದು ದೊಡ್ಡ ಜಾಲವಿದು. ಅದರ ಗಂಭೀರತೆಯನ್ನ, ಅದರ ವಿರುದ್ಧ ಇರುವ ಸಿಟ್ಟನ್ನು ವ್ಯಕ್ತಪಡಿಸಲು ಆ ಪದಕ್ಕಿಂತ ಬೇರೆ ಯಾವುದು ಸೂಕ್ತವಾಗಿತ್ತು? ಉದ್ದೇಶನನ್ನು ಸಂಪೂರ್ಣವಾಗಿ ಕಡೆಗಣಿಸೋದು ಸರಿಯಲ್ಲ. ಒಂದು ವೇಳೆ ಅವರು ನಿಜವಾಗಿಯೂ ಪೈರಸಿ ಬಗ್ಗೆಯೇ ಮಾತನಾಡುತ್ತಿದ್ದರೆ ಅದನ್ನು ವೈಯಕ್ತಿಕ ದಾಳಿಗೆ ತಿರುಗಿಸಿದ್ದು ಯಾರು? ಅಭಿಮಾನಿಗಳಲ್ಲವೇ? ಒಂದು ಮಾತನ್ನು ಹಿಡಿದುಕೊಂಡು ಅದನ್ನು ಎಡಿಟ್ ಮಾಡಿ, ಮೀಮ್ಸ್ ಮಾಡಿ, ಹ್ಯಾಶ್ಟ್ಯಾಗ್ ಮೂಲಕ ಸ್ಪರ್ಧಾತ್ಮಕವಾಗಿ ಟ್ರೆಂಡಿಂಗ್ ಮಾಡಿದ್ದು ಯಾರು?
ಸಮಸ್ಯೆ ಇರೋದು ಆ ರೂಪಕದಲ್ಲಿ ಅಲ್ಲ, ಅದನ್ನು ಅಸ್ತ್ರವಾಗಿಸಿಕೊಂಡ ಮನಸ್ಥಿತಿಯಲ್ಲಿ. ಹೀಗಾದರೆ ನಟರು ತಮ್ಮ ಉದ್ಯಮದ ಸಮಸ್ಯೆಗಳ ಬಗ್ಗೆ ಧೈರ್ಯವಾಗಿ ಮಾತನಾಡಲು ಕೂಡ ಸಾಧ್ಯವಿಲ್ಲ. ಮಾತನಾಡುವ ಸ್ವಾತಂತ್ರ್ಯ ಎಲ್ಲರಿಗೂ ಇದೆ, ಆದರೆ ಅದರ ಪರಿಣಾಮದ ಹೊಣೆಯೂ ಇರುತ್ತೆ. ಉದ್ದೇಶ ಎಷ್ಟೇ ಒಳ್ಳೆಯದಿರಲಿ, ಇಂತಹ ಸ್ಫೋಟಕ ವಾತಾವರಣದಲ್ಲಿ ಅದರ ಪರಿಣಾಮವೇ ಮುಖ್ಯವಾಗುತ್ತೆ. ಸರಿ, ಈ ವಿಷಯವನ್ನು ಇಲ್ಲಿಗೆ ಬಿಡೋಣ. ವಿಜಯಲಕ್ಷ್ಮಿಯವರ ಹೇಳಿಕೆ ಬಂದ ಮೇಲೆ ಏನಾಯಿತು? ಅಲ್ಲಿವರೆಗೂ ಅದು ಇಬ್ಬರು ನಟರ ವೃತ್ತಿಪರ ಪೈಪೋಟಿಯ ಸಂಘರ್ಷದಂತಿತ್ತು. ಅವರು ಮಧ್ಯಪ್ರವೇಶಿಸಿದ್ದಾಗ ಅದು ನೇರವಾಗಿ ವೈಯಕ್ತಿಕ ದ್ವೇಷದ ಮಟ್ಟಕ್ಕೆ ಇಳಿಯಿತು. ಅವರ ಹೇಳಿಕೆಯನ್ನು ನೇರ ತಿರುಗೇಟು ಅಂತಾನೆ ಎಲ್ಲರೂ ನೋಡಿದ್ದು. ಇದರ ಪರಿಣಾಮವಾಗಿ ಆನ್ಲೈನ್ನಲ್ಲಿ ವೈಯಕ್ತಿಕ ನಿಂದನಾತ್ಮಕ ಮೀಮ್ಗಳು ಹೆಚ್ಚಾಗಿ ಕೊನೆಗೆ ಸೈಬರ್ ಕ್ರೈಮ್ ದೂರು ದಾಖಲಾಗುವ ಹಂತಕ್ಕೆ ಹೋಯಿತು. ಕುಟುಂಬದ ಸದಸ್ಯರು ಈ ರೀತಿ ಸಾರ್ವಜನಿಕವಾಗಿ ಜಗಳಕ್ಕೆ ಇಳಿದಿದ್ದು ವಿವಾದವನ್ನು ಇನ್ನಷ್ಟು ವೈಯಕ್ತಿಕಗೊಳಿಸಿತು. ನೀವು ಹೇಳಿದ ಹಾಗೆ ಅದು ವಿವಾದವನ್ನು ವೈಯಕ್ತಿಕಗೊಳಿಸಿತು ಅನ್ನೋದನ್ನ ನಾನು ಒಪ್ತೇನೆ, ನಿಜ. ಅದೇ ಅದಕ್ಕೊಂದು ಇನ್ನೊಂದು ಮುಖವಿದೆ. ಅವರ ಹೇಳಿಕೆ ಒಂದು ಪ್ರಚೋದನೆ ಎನ್ನುವ ಬದಲು ಅದೊಂದು ಪ್ರತಿಕ್ರಿಯೆ ಆಗಿರಬಾರ್ದೆ? ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲಿ ನಿರಂತರವಾಗಿ ನಡೀತಿದ್ದ ನಿಂದನೆಗೆ, ಟ್ರೋಲ್ಗಳಿಗೆ ಅವರು ಪ್ರತಿಕ್ರಿಯಿಸುತ್ತಿದ್ದಿರಬಹುದು. ವರದಿಗಳ ಪ್ರಕಾರ ಅವರೇ ಸೈಬರ್ ಕ್ರೈಮ್ ದೂರು ದಾಖಲಿಸಿದ್ದಾರೆ. ಇದರ ಅರ್ಥ ಅವರೇ ಈ ನಿಂದನೆಯ ಬಲಿಪಶುವಾಗಿದ್ರು. ಹಾಗಿದ್ದಾಗ ಅವರ ಹೇಳಿಕೆಯನ್ನ ಒಂದು ರಕ್ಷಣಾತ್ಮಕ ಪ್ರತಿಕ್ರಿಯೆ ಅಂತ ಯಾಕೆ ನೋಡಬಾರ್ದು? ನಿರಂತರವಾಗಿ ನಡೀತಿದ್ದ ದಾಳಿಯಿಂದ ಬೇಸತ್ತು ಅಸಹಾಯಕತೆಯಿಂದ ಅವರು ಹಾಗೆ ಮಾತನಾಡಿದ್ದಿರ್ಬೋದು. ಅವರೇ ಬಲಿಪಶುವಾಗಿದ್ದಾಗ ಅವರನ್ನು ಪ್ರಚೋದಕರೆಂದು ಬಿಂಬಿಸುವುದು ಎಷ್ಟು ಸರಿ? ನಿಮ್ಮ ವಾದದಲ್ಲಿ ಹುರುಳಿದೆ. ಅದು ರಕ್ಷಣಾತ್ಮಕ ಪ್ರತಿಕ್ರಿಯೆಯೇ ಆಗಿರ್ಬೋದು. ಆದರೆ ಅವರು ಆರಿಸಿಕೊಂಡ ವೇದಿಕೆ ಮತ್ತು ಸಮಯ ಅದು ಪ್ರಶ್ನಾರ್ಥ ಅಲ್ವಾ? ಒಂದು ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಮಾಧ್ಯಮಗಳ ಮುಂದೆ ಹಾಗೆ ಹೇಳಿದ್ದು ಅದನ್ನು ಒಂದು ಪ್ರತಿ ದಾಳಿಯಂತೆ ಕಾಣುವಂತೆ ಮಾಡಿತು. ಅವರೇ ಬಲಿಪಶುವಾಗಿದ್ರೂ ಅವರ ಪ್ರತಿಕ್ರಿಯೆ ರೀತಿ ಮಷ್ಟು ಸಂಘರ್ಷಕ್ಕೆ ಕಾರಣವಾಯಿತು. ಪ್ರತಿದಾಳಿಯಂತೆ ಕಾಣಿಸಿತು ಅನ್ನೋದನ್ನ ಒಪ್ಪಬಹುದು. ಹೌದು, ಈ ದಾಳಿ ಪ್ರತಿದಾಳಿಯ ಆಟದಲ್ಲಿ ಒಂದು ಅನುಮಾನ ಸಹಜವಾಗಿ ಮೂಡುತ್ತೆ. ಇಷ್ಟೆಲ್ಲ ಆಗ್ತಿರೋದು ನಿಜವಾಗ್ಲೂ ಆಕಸ್ಮಿಕವೇ, ಅಥವಾ ಇದರ ಹಿಂದೆ ಒಂದು ಪ್ರಚಾರದ ಲೆಕ್ಕಾಚಾರ ಇರಬಹುದೇ? ಅಂದ್ರೆ ಇದೊಂದು ಪ್ರಚಾರದ ತಂತ್ರ ಅಂತನ ನಿಮ್ಮ ವಾದ? ಹೌದು, ಯಾಕೆಂದ್ರೆ ಈ ವಿವಾದದಿಂದ ಮಾರ್ಕ್ ಮತ್ತು ದಿ ಡೆವಿಲ್ ಎರಡೂ ಚಿತ್ರಗಳ ಮೇಲೂ ಜನರ ಗಮನ ಇದ್ದಕ್ಕಿದ್ದಂತೆ ಹೆಚ್ಚಾಯಿತು. ಇದನ್ನೇ ಮಾಧ್ಯಮದ ಭಾಷೆಯಲ್ಲಿ ಅಟೆನ್ಷನ್ ಸ್ಪೈಕ್ ಅಂತ ಕರೆಯುತ್ತಾರೆ. ಎರಡೂ ಚಿತ್ರಗಳ ಬಗ್ಗೆ ದೊಡ್ಡ ಮಟ್ಟದ ಚರ್ಚೆ ಶುರುವಾಯಿತು. ನಕಾರಾತ್ಮಕ ಪ್ರಚಾರವಾದರೂ ಸರಿ, ಒಟ್ಟಿನಲ್ಲಿ ಪ್ರಚಾರ ಸಿಗ್ಲಿ ಅನ್ನೋ ಲೆಕ್ಕಾಚಾರ ಇದರ ಹಿಂದೆ ಇರಬಹುದಲ್ವೇ? ವಿವಾದದ ಮೂಲಕವಾದರೂ ಸರಿ, ಚಿತ್ರದ ಬಿಡುಗಡೆಗೆ ಒಂದು ಹೈಪ್ ಕ್ರಿಯೇಟ್ ಮಾಡುವ ತಂತ್ರ ಇದಾಗಿರಬಹುದು. ಈ ವಾದವನ್ನು ನಾನು ಸಂಪೂರ್ಣವಾಗಿ ತಿರಸ್ಕರಿಸ್ತೇನೆ. ಇದು ತುಂಬಾ ಸರಳೀಕೃತವಾದ ಯೋಚನೆ ಅಂತ ನನಗನಿಸುತ್ತೆ. ಇದೇ ವರದಿಗಳು ರೆಪ್ಯುಟೇಷನ್ ರಿಸ್ಕ್ಗೆ, ಅಂದ್ರೆ ನಟರ ಪ್ರತಿಷ್ಠೆಗೆ ಆಗುವ ಧಕ್ಕೆ ಬಗ್ಗೆಯೂ ಎಚ್ಚರಿಸಿವೆ. ಚಿತ್ರದ ಕಥೆ, ನಟನೆ, ಸಂಗೀತದ ಬಗ್ಗೆ ಚರ್ಚೆಯಾಗುವ ಬದಲು ಕೇವಲ ವಿವಾದವೇ ಸುದ್ದಿಯಾದರೆ ಅದರಿಂದ ಚಿತ್ರಕ್ಕೆ ದೀರ್ಘಕಾಲದಲ್ಲಿ ನಷ್ಟ. ಎಲ್ಲಕ್ಕಿಂತ ಮುಖ್ಯವಾಗಿ ಇಂಥ ಆನ್ಲೈನ್ ಸಂಘರ್ಷಗಳು ನಾಳೆ ಚಿತ್ರಮಂದಿರಗಳ ಬಳಿ ನಿಜವಾದ ಗಲಾಟೆಗಳಿಗೆ, ಕಾನೂನು ಮತ್ತು ಸುವ್ಯವಸ್ಥೆ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಅಂಥ ದೊಡ್ಡ ರಿಸ್ಕನ್ನು ಯಾವ ಜವಾಬ್ದಾರಿಯುತ ನಟ ಅಥವಾ ನಿರ್ಮಾಪಕ ತಾನೇ ತೆಗೆದುಕೊಳ್ತಾನೆ? ನೀವು ಹೇಳೋದು ನಿಜ. ದೀರ್ಘಕಾಲೀನ ಅಪಾಯಗಳಿವೆ. ಆದರೆ ಬಾಕ್ಸ್ ಆಫೀಸ್ ಓಪನಿಂಗ್ ವೀಕೆಂಡ್ನ ಒತ್ತಡದಲ್ಲಿ ಯಾವುದೇ ಪ್ರಚಾರವಾದರೂ ಸರಿ, ಸದ್ದು ಮಾರಬೇಕು ಎಂಬ ಅಲ್ಪಕಾಲೀನ ಯೋಚನೆಗಳು ಮೇಲುಗೈ ಸಾಧಿಸುವುದಿಲ್ಲವೇ? ಇತಿಹಾಸದಲ್ಲಿ ಇಂತಹ ಉದಾಹರಣೆಗಳು ಇಲ್ಲವೇ? ತಾತ್ಕಾಲಿಕ ಲಾಭಕ್ಕಾಗಿ, ಮೊದಲ ದಿನದ ಕಲೆಕ್ಷನ್ಗಾಗಿ ಇಂತಹ ವಿವಾದಗಳನ್ನು ಸೃಷ್ಟಿಸಿದ ಅಥವಾ ಬಳಸಿಕೊಂಡ ಉದಾಹರಣೆಗಳು ಬೇರೆ ಚಿತ್ರರಂಗಗಳಲ್ಲಿ ನಮಗೆ ಕಾಣಸಿಗ್ತವೆ. ಅಲ್ಲಲ್ಲ, ಆದರೆ ಇಲ್ಲಿರುವ ಅಪಾಯ ಬೇರೆ ಮಟ್ಟದ್ದು. ಇದು ಕೇವಲ ಬಾಕ್ಸ್ ಆಫೀಸ್ ನಂಬರ್ಗಳ ವಿಷಯವಲ್ಲ. ಇದು ಜನರ ಭಾವನೆಗಳ ಜೊತೆ ಆಟವಾಡಿದ ಹಾಗೆ. ಅಭಿಮಾನಿಗಳ ನಡುವಿನ ದ್ವೇಷ ಬೀದಿಗಿಳಿದರೆ ಅದನ್ನು ನಿಯಂತ್ರಿಸುವುದು ಯಾರಿಂದಲೂ ಸಾಧ್ಯವಿಲ್ಲ. ತಾತ್ಕಾಲಿಕ ಅಟೆನ್ಷನ್ ಸ್ಪೈಕ್ಗೋಸ್ಕರ ಇಂಥ ದೊಡ್ಡ ಬೆಂಕಿ ಹಚ್ಚುವ ಆಟಕ್ಕೆ ಯಾರೂ ಕೈಹಾಕೋಡಿಲ್ಲ ಅಂತ ನನ್ನ ಭಾವನೆ. ಇದು ಪ್ರಚಾರದ ತಂತ್ರ ಎನ್ನುವುದು ಸಮಸ್ಯೆಯ ಗಂಭೀರತೆಯನ್ನು ಕಡಿಮೆ ಮಾಡಿದ ಹಾಗೆ. ಇದು ನಿಯಂತ್ರಣ ತಪ್ಪಿದ ಒಂದು ಸಾಮಾಜಿಕ ವಿದ್ಯಮಾನವೇ ಹೊರತು ಯಾರೋ ಕೂಟು ಬರೆದ ಮಾರ್ಕೆಟಿಂಗ್ ಸ್ಕ್ರಿಪ್ಟ್ ಅಲ್ಲ. ಹಾಗಾದರೆ ಅಂತಿಮವಾಗಿ ಹೇಳುವುದಾದರೆ ನನ್ನ ನಿಲುವು ಸ್ಪಷ್ಟ. ಸಾರ್ವಜನಿಕ ವ್ಯಕ್ತಿಗಳು, ಅದರಲ್ಲೂ ಕೋಟ್ಯಾಂತರ ಅಭಿಮಾನಿಗಳನ್ನು ಹೊಂದಿರುವವರು ತಮ್ಮ ಮಾತುಗಳ ಬಗ್ಗೆ ಅತೀವವಾದ ಜವಾಬ್ದಾರಿಯನ್ನು ಹೊಂದಿರಲೇಬೇಕು. ಯುದ್ಧದಂಥ ಪದಗಳ ಬಳಕೆ, ಸರಿಯಾದ ಸಮಯ ನೋಡಿ ನೀಡುವ ತಿರುಗೇಟುಗಳು ಇವೆಲ್ಲ ಮುಗ್ಧ ಹೇಳಿಕೆಗಳಲ್ಲ.
ಅವುಗಳು ಉದ್ದೇಶಪೂರ್ವಕವಾಗಿರಲಿ ಅಥವಾ ಇಲ್ಲದಿರಲಿ ಈಗಾಗಲೇ ಹತ್ತಿ ಉರಿಯುತ್ತಿರುವ ಬೆಂಕಿಗೆ ತುಪ್ಪ ಸುರಿಯುವ ಕೆಲಸ ಮಾಡ್ತವೆ. ವೇದಿಕೆಗಳಲ್ಲಿ ಮಾತನಾಡುವಾಗ ಹೆಚ್ಚಿನ ಶಿಸ್ತು ಮತ್ತು ಜಾಗರೂಕತೆ ಅತ್ಯಗತ್ಯ. ಅವರ ಮಾತುಗಳೇ ಈ ಸಂಘರ್ಷಕ್ಕೆ ಮೂಲ ಕಿಡಿ. ಮಾತಿನಲ್ಲಿ ಶಿಸ್ತು ಬೇಕು ಅನ್ನೋದನ್ನ ನಾನು ಒಪ್ಪುತ್ತೇನೆ. ಆದರೆ ಕೇವಲ ಮಾತನಾಡುವವರ ಮೇಲೆ ದೋಷ ಹೊರಿಸಿದರೆ ನಾವು ಮೂಲ ಸಮಸ್ಯೆಯನ್ನು ಕಡೆಗಣಿಸಿದಂತಾಗುತ್ತದೆ. ಆ ಮೂಲ ಸಮಸ್ಯೆ ಅಭಿಮಾನಿ ಬಳಗದೊಳಗಿನ ವಿಷಕಾರಿ ರಾಜಕಾರಣ ಮತ್ತು ಗುರುತಿನ ಸಂಘರ್ಷ. ನಮ್ಮ ನಟನನ್ನು ರಕ್ಷಿಸಬೇಕು ಎಂಬ ಕುರುಡು ಮನಸ್ಥಿತಿ ಬದಲಾಗುವವರೆಗೂ ಯಾವುದೇ ಹೇಳಿಕೆಯನ್ನು ಎಷ್ಟೇ ಒಳ್ಳೆಯ ಉದ್ದೇಶದಿಂದ ಹೇಳಿದ್ರೂ ಸಂಘರ್ಷಕ್ಕೆ ಬಳಸಿಕೊಳ್ಳಲಾಗುತ್ತದೆ. ಆದ್ದರಿಂದ ಕೇವಲ ಮಾತುಗಳನ್ನು ದೂಷಿಸುವ ಬದಲು ಆನ್ಲೈನ್ ನಿಂದನೆ ಮತ್ತು ದ್ವೇಷ ಹರಡುವವರ ವಿರುದ್ಧ ಕಠಿಣ ಕಾನೂನು ಕ್ರಮಗಳನ್ನು ತೆಗೆದುಕೊಳ್ಳುವುದೇ ಇದಕ್ಕೆ ನಿಜವಾದ ಪರಿಹಾರ. ಹಾಗಾಗಿ ಈ ಸಂಘರ್ಷ ಕೇವಲ ಇಬ್ಬರು ನಟರ ನಡುವಿನದಲ್ಲ. ಇದು ಸೋಷಿಯಲ್ ಮೀಡಿಯಾ ಯುಗದಲ್ಲಿ ಪ್ರಸಿದ್ಧಿ ಎಂಬುದು ಹೇಗೆ ಒಂದು ಹೊಣೆಯಾಗಿಯೂ ಆಯುಧವಾಗಿಯೂ ಬದಲಾಗಬಲ್ಲದೆಂಬುದಕ್ಕೆ ಒಂದು ಸ್ಪಷ್ಟ ನಿದರ್ಶನ. ಹೌದು, ಇಲ್ಲಿ ನಟರ ಮಾತುಗಳು ಕೇವಲ ಕಿಡಿ. ಆದರೆ ಅಭಿಮಾನದ ಹೆಸರಲ್ಲಿ ನಿರ್ಮಾಣವಾಗಿರುವ ಈ ಆನ್ಲೈನ್ ಸೈನ್ಯಗಳೇ ನಿಜವಾದ ಸ್ಫೋಟಕ. ಈ ಚರ್ಚೆ ಪ್ರಚೋದನೆಗೆ ಯಾರು ಕಾರಣ ಎಂಬ ಸರಳ ಪ್ರಶ್ನೆಗೆ ಸುಲಭವಾದ ಉತ್ತರ ಇಲ್ಲ ಎಂಬುದನ್ನು ತೋರಿಸುತ್ತದೆ. ಅಭಿಮಾನಿಗಳ ವರ್ತನೆ, ಪ್ರಸಿದ್ಧ ವ್ಯಕ್ತಿಗಳ ಜವಾಬ್ದಾರಿ ಮತ್ತು ಕಾನೂನಿನ ಪಾತ್ರದ ಬಗ್ಗೆ ಈ ವಿಷಯವು ಇನ್ನೂ ಆಳವಾದ ಚಿಂತನೆಗೆ ನಮ್ಮನ್ನು ಪ್ರೇರೇಪಿಸುತ್ತದೆ.